ಯಾರಿಗೆ ಬಂತು ಎಲ್ಲಿಗೆ ಬಂತು 47ರ ಸ್ವಾತಂತ್ರ್ಯ ಎಂದು ದಲಿತ ಕವಿ ಸಿದ್ಧಲಿಂಗಯ್ಯ ಹಾಡಿರುವಂಥ ಮತ್ತು ಬರೆದಿರುವಂಥ ಈ ಹಾಡು ಇವತ್ತಿಗೂ ಸಹ ಪ್ರಸ್ತುತವಾಗಿದೆ. ಇವತ್ತು ಆಗಸ್ಟ್ 15 ಇಡೀ ದೇಶವನ್ನು ಭಾರತ ಬ್ರಿಟಿಷ್ ಕಪಿಮುಷ್ಟಿಯಿಂದ ಬಿಡಿಸಿಕೊಂಡು ಬಂದು ಇವತ್ತು ಸ್ವಾತಂತ್ರ್ಯವನ್ನು ಆಚರಿಸ್ತಿದ್ದೇವೆ. 1947 ಆಗಸ್ಟ್ 15ರ ಮಧ್ಯರಾತ್ರಿಯಂದು ಬ್ರಿಟಿಷರ ವಸಾಹತುಶಾಹಿ ಬದಲಾಗಿ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ. ಈ ಸ್ವಾತಂತ್ರ್ಯ ಸಿಕ್ಕಿರುವಂಥ ಸಂದರ್ಭದಲ್ಲಿ ನಾವೆಲ್ಲರ ಕಲ್ಪನೆ, ಈ ದೇಶದ ಜನರ ಕಲ್ಪನೆ, ನಾವೇ ಆಡಳಿತ ನಡೆಸ್ತೀವಿ, ನಮ್ಮದೇ ಸ್ವತಂತ್ರ ರಾಷ್ಟ್ರವಾಯಿತು ಅನ್ನುವಂಥ ಇತ್ತು. ಅದಕ್ಕಾಗಿ ಅನೇಕ ರೀತಿಯ ಹೋರಾಟಗಳಾಡ್ತು. ಒಂದು ಕಡೆ ಭಗತ್ ಸಿಂಗ್ ನಂತರ ಕ್ರಾಂತಿಕಾರ ಹೋರಾಟ ಆಗಿದ್ದರೆ, ಇನ್ನೊಂದು ಕಡೆ ಶಾಂತಿ ಮಂತ್ರ ಹೇಳಿರುವಂಥ ಗಾಂಧಿ, ನೆಹರು ಅಂಥ ಹೋರಾಟಗಳು ಸಹ ಆಯಿತು. ಮತ್ತು ಇಡೀ ದೇಶದಲ್ಲಿ ಈ ಕುರಿತು ದೊಡ್ಡ ಪ್ರಮಾಣದಲ್ಲಿ ಹೋರಾಟದ ಫಲವಾಗಿ ಇಲ್ಲಿ ಒಂದು ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿತು. 1857ರಲ್ಲಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಡೆದಾಗ ಈ ಸಂಗ್ರಾಮದಲ್ಲಿ ಉಪ್ಪಿನ ಸತ್ಯಾಗ್ರಹದಿಂದ ಹಿಡಿದು ಅನೇಕ ರೀತಿಯ ಅಸಹಕಾರ ಚಳವಳಿಗಳ ಆಧಾರದಲ್ಲಿ ಇವತ್ತು ಭಾರತಕ್ಕೆ ಸ್ವಾತಂತ್ರ್ಯ ಬಂತು. ಆಗಿನ ಸ್ವಾತಂತ್ರ್ಯ ಹೋರಾಟಗಾರರ ಕಲ್ಪನೆ, ಈ ದೇಶ ಸ್ವತಂತ್ರವಾಯಿತು ಅಂದರೆ ಮುಕ್ತವಾಯಿತು, ಕಂಪನಿ ರಾಷ್ಟ್ರಗಳ ಮುಕ್ತಿಯಿಂದ ಪಡೆದು ನಾವು ಸ್ವತಂತ್ರ ರಾಷ್ಟ್ರಗಳಾಗ್ತೀವಿ ಅನ್ನೋಂಥದ್ದು ಮತ್ತು ಈ ಜನರ ಬದುಕು ಹಸನಾಗಬೇಕು ಅನ್ನೋದು ಅವರ ಕಲ್ಪನೆಯಾಗಿದೆ. ಆದರೆ ಇತ್ತೀಚಿನ ದಿನಗಳು ಆಗ್ತಾ ಇರೋದೇನಂತ ಹೇಳಿದರೆ, ಸ್ವತಂತ್ರ ಭಾರತದಲ್ಲಿ ಈಗಲೂ ಸಹ ನಾವು ಕಂಪ್ನಿ ಆಡಳಿತವನ್ನು ಮತ್ತು ಬಂಡವಾಳಶಾಹಿಗಳ ಆಧಾರದಲ್ಲಿ ಇವತ್ತು ರಾಜಕೀಯ ಮತ್ತು ಆರ್ಥಿಕತೆ ನಡೀತಾ ಇರೋದಕ್ಕೆ ಇವತ್ತು ಕಂಡು ಬರ್ತಾ ಇದೆ. ಒಂದು ಕಡೆ ಭಾರತಕ್ಕೆ ಸರ್ವ ಸ್ವತಂತ್ರದ್ದು ಮತ್ತು ಜೊತೆಗೆ ನಾವೇ ರೂಪಿಸಿಕೊಂಡಿರುವಂಥ ಸಂವಿಧಾನವನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ನೀಡಿ ನಮ್ಮ ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರ ಪ್ರಜೆಗಳಿಗಾಗಿರುವಂಥ ಸರ್ಕಾರ ಅನ್ನುವಂಥ ಕಲ್ಪನೆಯನ್ನು ಬಂದಿದೆ. ಆದರೆ ಅದು ಎಷ್ಟು ಮಟ್ಟಿಗೆ ಇವತ್ತು ಅನುಷ್ಠಾನಗೊಂಡಿದೆ ಅನ್ನೋದು ಇವತ್ತು ಚರ್ಚೆ ಮಾಡಬೇಕಾಗಿತ್ತು. ಒಂದು ಕಡೆ ಇವತ್ತು ಆಡಳಿತದಲ್ಲಿ ಸ್ವತಂತ್ರ ಬಂದು ಈಗಾಗಲೇ ಸರಿಸುಮಾರು 78 ವರ್ಷಗಳನ್ನು ದಾಟಿದರೂ ಸಹ ಇನ್ನೂ ಸಹ ನಾವು ಆ ಹಿಂದಿನ ಕಲ್ಪನೆ ರಾಜ ಮಹಾರಾಜರ ಕಲ್ಪನೆ ಇನ್ನೂ ಮುಂದುವರೆದಿದೆ. ಒಂದು ಕಡೆ ನೋಡೋದಾದರೆ ಈ ಹಿಂದೆ ಇದ್ದ ರಾಜ ಮಹರ್ಷಿಯರ ವಂಶ ಆಡಳಿತ ಅಧಿಕಾರ ಇತ್ತು, ಈಗ ಇನ್ನೊಂದು ರೂಪದಲ್ಲಿ ಅಂದರೆ ರಾಜಕಾರಣಿಗಳ ರೂಪದಲ್ಲಿ ಅವರ ಮಕ್ಕಳು ಮತ್ತು ಮೊಮ್ಮಕ್ಕಳು ಮರಿಮೊಮ್ಮಕ್ಕಳಲ್ಲಿ ಮತ್ತು ಅದೊಂದು ಧರ್ಮ ಜಾತಿಯ ರೀತಿ ಬೆಳೆದು ಬಂದಿದೆ. ಇದು ಒಂದು ಕಡೆ ಅಪಾಯಕಾರಿಯಾದರೆ, ಇನ್ನೊಂದು ಕಡೆ ಇಲ್ಲಿ ಬಂಡವಾಳಶಾಹಿಗಳನ್ನು ಬೆಳೆಸುವಂಥ ರಾಜಕಾರಣ ನಡೀತಾ ಇದೆ. ಯಾರು ದೊಡ್ಡ ದೊಡ್ಡ ಬಂಡವಾಳ ಹೂಡುವವರ ಪರವಾಗಿ ಆಡಳಿತ ನಡೆಸ್ತಾ ಇದೆ. ಜೊತೆಗೆ ವ್ಯವಸ್ಥೆ ಏನಿದೆ, ಈ ವ್ಯವಸ್ಥೆ ಪೊಲೀಸ್ ವ್ಯವಸ್ಥೆ ಆಗಿರ್ಬೋದು, ಕಾರಂಗ ವ್ಯವಸ್ಥೆ ಆಗಿರ್ಬೋದು, ಇದು ಬಂಡವಾಳಗಾರರನ್ನು ಮತ್ತು ಅವರನ್ನು ಪೋಷಿಸುವಂಥ ರಾಜಕಾರಣಿಗಳನ್ನು ಪೋಷಿಸುವಂಥ ಈ ವ್ಯವಸ್ಥೆ ಇಲ್ಲೂ ಸಹ ಹೀಗಿದೆ. ಒಂದು ಕಡೆ ಹೇಳೋದಾದರೆ, ಇವತ್ತು ಒಬ್ಬ ಶಾಸಕನಾದವನಿಗೆ ಅಥವಾ ಒಬ್ಬ ಜನಪ್ರತಿನಿಧಿಗೆ ಒಬ್ಬ ಪೊಲೀಸ್ ವ್ಯವಸ್ಥೆ ಇಡೀ ಭದ್ರತೆಯನ್ನು ನೀಡ್ತಾ ಇರುವುದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥ ಚರ್ಚೆ ಸಹ ಆರಂಭವಾಗಿದೆ. ಯಾಕೆ ಅಂತ ಈ ಮಾತಂತ ಹೇಳಿದರೆ, ಜನರಿಗಾಗಿ ಜನರ ಮಧ್ಯೆ ಬೆದ್ದು ಬಂದಿರುವಂಥ ಒಬ್ಬ ಜನಪ್ರತಿನಿಧಿಗೆ ಇಷ್ಟು ಮಟ್ಟದಲ್ಲಿ ಭದ್ರತೆ ನೀಡಬೇಕಾ ಅನ್ನುವಂಥ ಒಂದು ಚರ್ಚೆ ಮತ್ತು ಜಿಜ್ಞಾಸೆಗೆ ಒಳಪಡುವಂಥ ವಿಷಯವಾಗಿದೆ. ಯಾಕಂತ ಹೇಳಿದರೆ, ಇವತ್ತು ಒಂದು ಕಡೆ ರಾಜಕಾರಣಿಗಳ ಮೇಲೆ ಒಂದಿಷ್ಟು ಹಲ್ಲೆ ಮತ್ತು ಕೊಲೆ ಮತ್ತು ಅವರನ್ನು ಆಗಿರುವಂಥ ಅವ್ರ ಮೇಲೆ ದಾಳಿ ಆಗಿರುವಂಥ ಕಾರಣಕ್ಕಾಗಿ ಅವರಿಗೆ ಭದ್ರತೆ ನೀಡಬೇಕು. ಆದರೆ ಭದ್ರತೆಯ ನೆಪದಲ್ಲಿ ಇವತ್ತು ಸಾಮಾನ್ಯ ಎಲ್ಲರಿಗೂ ಅದು ಒಂದು ರೀತಿಯ ಕಾನೂನು ರೀತಿಯಲ್ಲಿ ಎಲ್ಲರಿಗೂ ಒಂದು ಭದ್ರತೆಯನ್ನು ವಹಿಸ್ತರುವುದು ಎಷ್ಟು ಮಟ್ಟಿಗೆ ಸರಿ, ಮತ್ತು ಈ ಜನರ ದುಡ್ಡಿಗಾಗಿ ಅಂದರೆ ಜನರ ತೆರಿಗೆಯಿಂದ ನಡೀತಿರುವಂಥ ಸರ್ಕಾರ ಇವತ್ತು ಆ ತೆರಿಗೆಯನ್ನು ದುರುಪಯೋಗ ಆಗ್ತಿರೋಕ್ಕೆ ಈ ಎಲ್ಲ ಕಾರಣಗಳು ಆಗ್ತಾಯಿದೆ. ಇನ್ನೊಂದು ಕಡೆ ನೋಡೋದಾದರೆ, ಸ್ವತಂತ್ರ ವ್ಯವಸ್ಥೆಯಲ್ಲಿ ಇವತ್ತು ಬಂಡವಾಳಶಾಹಿಗಳು ಮಟ್ಟದಲ್ಲಿ ನೋಡಿದಾಗ ಇನ್ನೂ ಸಹ ಬಂಡವಾಳಶಾಹಿಗಳು ತಮ್ಮ ಆಸ್ತಿಯನ್ನು ಹೆಚ್ಚು ಮಾಡಿಕೊಂಡಿದ್ದಾರೆ. ಒಬ್ಬೊಬ್ಬ ಬಂಡವಾಳಶಾಹಿಯ ಪ್ರತಿನಿತ್ಯ ಒಂದೊಂದು ದಿನದ ಅವರ ಆದಾಯ ಲಕ್ಷ ಕೋಟಿ ರೂಪಾಯಿ ಆಗಿದೆ ಅಂತೇಳಿದರೆ, ಇಲ್ಲಿ 1 ರೂಪಾಯಿಗೂ ಸಿಗದೇ ಇರುವಂಥ ಜನವ್ಯವಸ್ಥೆ ಇನ್ನೂ ಇದೆ. ಈ ಜನವ್ಯವಸ್ಥೆಯ ಮಧ್ಯೆ ಈ ತಾರತಮ್ಯ ಹೋಗಲಾಡಿಸಬೇಕಾಗಿದ್ದು ಈ ಜನತಂತ್ರದ ಮತ್ತು ಸ್ವತಂತ್ರ ಭಾರತದ ಒಂದು ಕಲ್ಪನೆಯಾಗಿದೆ. ಆದರೆ ಗಾಂಧೀಜಿ ಕಂಡಿರುವ ಕನಸು ಇವತ್ತು ನನಸಾಗ್ತಾ ಇದೆಯಾ ಅನ್ನೋದು ಇದೆ. ಗ್ರಾಮ ಸ್ವರಾಜ, ಗ್ರಾಮೀಣ ತಮ್ಮದೇ ಒಂದು ಆಡಳಿತ ಮತ್ತು ಗ್ರಾಮೀಣ ಭಾರತದ ಉದ್ಧಾರ
ಮತ್ತು ಅಸ್ಪೃಶ್ಯತೆ, ಈ ರೀತಿ ಬೇರೆ ಬೇರೆ ಏನು ಗಾಂಧೀಜಿ ಕೊಟ್ಟಿರುವಂಥ ತತ್ವ ಸಿದ್ಧಾಂತಗಳಾಗಿರ್ಬೋದು, ಅಂಬೇಡ್ಕರ್ ನೀಡಿರುವಂಥ ತತ್ವ ಸಿದ್ಧಾಂತಗಳಾಗಿರ್ಬೋದು, ಮತ್ತು ಈ ದೇಶಕ್ಕೆ ದಾರ್ಶನಿಕರು ನೀಡಿರುವಂಥ ತತ್ವ ಸಿದ್ಧಾಂತಗಳು ಕೇವಲ ಸಿದ್ಧಾಂತಗಳಾಗಿ ಹೊರತು ಇಲ್ಲಿ ಅನುಷ್ಠಾನದಲ್ಲಿ ವಿಫಲವಾಗಿದೆ ಅಂತ. ಈ ಕಾರಣಕ್ಕಾಗಿ ಇವತ್ತು ಸಿದ್ಧಲಿಂಗಯ್ಯವರು ಪ್ರಶ್ನಿಸಿರುವುದು, ಯಾರಿಗೆ ಬಂತು, ಎಲ್ಲಿಗೆ ಬಂತು 47 ಸ್ವಾತಂತ್ರ್ಯ? ಪೊಲೀಸರ ಕಾಲಿಗೆ ಬಂತು, ಪೊಲೀಸರಿಗೆ ಬೂಟಿಗೆ ಬಂತು, ಆಮೇಲೆ ಕಾನೂನು ಮಾಡುವಂಥ ಅಧಿಕಾರಿಗಳಿಗೆ ಬಂತು, ರಾಜಕಾರಣಿಗಳಿಗೆ ಬಂತು ಅಂತ ಹೇಳ್ತಾರೆ. ಇದು ಸತ್ಯವಾದ ಮಾತಾಗಿದೆ. ಈ ಮಾತನ್ನು ಇವತ್ತು ಸಹ ಚರ್ಚಿಸಬೇಕಾಗಿದೆ. ಮುಂದಿನ ದಿನಗಳಲ್ಲಿ ಇದೇ ರೀತಿಯಾದರೆ ಒಬ್ಬ ಶಾಸಕನಾದವನು ಅಥವಾ ಒಬ್ಬ ಜನಪ್ರತಿನಿಧಿಯಾದವನು ತನ್ನ ಇಡೀ ಜೀವಮಾನ, ತನ್ನ ತಲೆಮಾರುಗಳು ಕುಳಿತು ತಿನ್ನುವಷ್ಟು ಆಸ್ತಿಯನ್ನು ಗಳಿಸಿ ಹೋಗ್ತಾನೆ. ಆದರೆ ಅದೇ ಒಬ್ಬ ಜನಸಾಮಾನ್ಯ ಇವತ್ತು ನಿತ್ಯ ತನ್ನ ಬದುಕಿಗಾಗಿ ಹೋರಾಟ ಮಾಡುವಂಥ ಸ್ಥಿತಿಯು ನಿರ್ಮಾಣವಾಗಿದೆ. ಈ ತಾರತಮ್ಯ ಹೋಗಲಾಡಬೇಕಾಗಿದೆ. ಜನರಿಗಾಗಿ ಜನರ ಸರ್ಕಾರವಾಗಿರುವಂಥದ್ದು ಮತ್ತು ಒಬ್ಬ ಜನಪ್ರತಿನಿಧಿಯಾಗುವನು ಜನರ ಸೇವೆಯನ್ನು ಮಾಡಬೇಕು ಹೊರತು ಜನರ ತೆರಿಗೆಯಿಂದ ಮಜಾ ಉಡಾಯಿಸುವಂಥ ರಾಜಕಾರಣಿ ಆಗಬಾರ್ದು ಅನ್ನೋದು ಇಲ್ಲಿಯ ಚರ್ಚೆ ಆಗಿದೆ. ಈ ನಿಟ್ಟಿನಲ್ಲಿ ಇವತ್ತು ಭಾರತ ಸ್ವತಂತ್ರವಾಗಿರೋದು ಒಂದು ಕಡೆ ನಾವು ಖುಷಿಯಾಗಿದ್ದೀವಿ. ಯಾಕಂತೇಳಿದರೆ ಇವರು ಇಡೀ ಭಾರತವನ್ನು ಒಂದು ಕಡೆ ಬೇರೆ ಬೇರೆ ರಾಷ್ಟ್ರಗಳು ಸಹ ಮೇಲೆ ಇಲ್ಲಿ ಡಚ್ಚರು ಆಡಳಿತ ಮಾಡಿದ್ದಾರೆ, ಪೋರ್ಚುಗೀಸರು ಆಡಳಿತ ಮಾಡಿದ್ದಾರೆ ಮತ್ತು ಯಹೂನ್ಯರು ಮಾಡಿದ್ದಾರೆ. ಈ ರೀತಿ ಬೇರೆ ಬೇರೆ ಆಡಳಿತ ನಡೆಸಿರುವಂಥ ಇದರಲ್ಲಿ ಒಂದು ಕಡೆ ಈಗ ಬಂದಿರೋ ಏನು ಬ್ರಿಟಿಷರು 200 ವರ್ಷಗಳ ಆಡಳಿತ ಮುಕ್ತಿಗೊಂಡಿತು. ಅದರ ನಂತರ ಈಗಾಗಲೇ 75 ವರ್ಷ ದಾಟಿ ಈಗಾಗಲೇ 78 ವರ್ಷಕ್ಕೆ ಸ್ವತಂತ್ರ ಭಾರತದಲ್ಲಿದ್ದೇವೆ. ಆದರೂ ಸಹ ಇವತ್ತು ನಾವು ಚರ್ಚೆ ಮಾಡಬೇಕಾಗಿದೆ. ಈ ಚರ್ಚೆಗೆ ಒಂದು ಮುಕ್ತಿ ಆಡಬೇಕೆಂದರೆ ಇಡೀ ಜನಸಾಮಾನ್ಯಕ್ಕೆ ಒಂದು ಸಮಾನವಾದ ಹಕ್ಕು ಮತ್ತು ಅಂಬೇಡ್ಕರ್ ನೀಡಿರುವಂಥ ಸಂವಿಧಾನದ ಆಶಯಗಳು ಅನುಷ್ಠಾನಗೊಳ್ಳಬೇಕಾಗಿದ್ದು ತೀರಾ ಅವಶ್ಯಕತೆಯಾಗಿದೆ ಅನ್ನೋದು ನನ್ನ ಅಭಿಪ್ರಾಯ.